ನಮಸ್ತೆ ಮೇಡಮ್, ನನ್ನ ಹೆಸರು ಉಮಾದೇವಿ ಅಂತ. ನಮ್ಮದು ಬೆಂಗಳೂರು ಬನಶಂಕರಿ ಇರೋದು. ನಾವು ಯೋಗವನ್ನು ಬಿಟ್ಟದ್ದು 9 ವರ್ಷದಿಂದನೇ ಗೊತ್ತಿತ್ತು. ಆದರೆ ಅದು ಸ್ವಲ್ಪ ಡಿಸ್ಕಂಟಿನ್ಯೂ ಆಯಿತು. ಮತ್ತು ನನ್ನ ಪ್ರಾಬ್ಲಮ್ ಕೂಡ ತುಂಬ ಜಾಸ್ತಿನೇ ಇತ್ತು. ನಾವು ಬೇರೆ ಕಡೆ ಎಲ್ಲ ತುಂಬಾ ತೋರಿಸ್ತಾ ಬಂದ್ವಿ, ಅಡ್ಮಿಟ್ ಕೂಡ ಆಗಿದ್ವಿ. ಎಲ್ಲೂ ನನಗೆ ವಾಸಿ ಅಂತಲೇ ಅನ್ನಿಸ್ಲಿಲ್ಲ. ನನಗೆ ದಿನೇ ದಿನೇ ನನ್ನ ಪ್ರಾಬ್ಲಮ್ಮು ತುಂಬ ಜಾಸ್ತಿ ಇತ್ತು. ಆಮೇಲೆ ಪವಿತ್ರ ಮೇಡಮು ಟಿ ವಿನಲ್ಲಿ ಪ್ರೋಗ್ರಾಮ್ ತೋರಿಸ್ಬೇಕಾದ್ರೆ ನಾವು ಅದನ್ನೆಲ್ಲ ಡೈಲಿ ನೋಡ್ತಾ ಇದ್ವಿ. ಯಾವಾಗ ಪ್ರೋಗ್ರಾಮ್ ಆಗ್ತಿತ್ತು ಅವಾಗ ಅದನ್ನೆಲ್ಲ ನಾನು ಕೇಳ್ತಾ ಮೇಡಮ್ ಹತ್ರನೇ ಹೋಗಬೇಕು, ಅಲ್ಲಿ ಅವ್ರು ಇರೋ ಕಡೆನೇ ಅಂದ್ಬಿಟ್ಟು ಹೋಗಿ ಅದನ್ನ ಡಿಸೈಡ್ ಮಾಡಿಕೊಂಡು ನಾವು ಕುಣಿಗಲ್ ಶಾಖೆಗೆ ಬಂದ್ವಿ. ನಾವು ಶನಿವಾರ ಬಂದಿದ್ದು, ಮತ್ತು ಭಾನುವಾರ ಅಡ್ಮಿಟ್ ಆಯಿತು. ನಮಗೆ ಬರಬೇಕಾದ್ರೆ ನನಗೆ ಕಾರಿಂದ ಇಬ್ಬರು ಇಳಿಸ್ಕೊಂಡು ಕರ್ಕೊಂಡು ಬಂದರು. ಅಷ್ಟು ನನ್ನ ಪ್ರಾಬ್ಲಮ್ಮು ಕ್ರಿಟಿಕಲ್ ಆಗಿತ್ತು. ದಿನೇ 10 ಡೇಸು ಅವರು ಅಡ್ಮಿಟ್ ಆಗಿ ಇಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿದ್ರು. 2 ದಿವಸ 3 ದಿವಸ ಕಳೀತಿದ್ದಂಗೆ ನನ್ನ ಪ್ರಾಬ್ಲಮ್ಮು ಕ್ಯೂರ್ ಆಗ್ತಾ ಬಂತು. ಮತ್ತು 5 ದಿವಸ 6 ದಿವಸ ಹಂಗೆ ಕಳೀತಾ ನನಗೆ ತುಂಬ ಚೆನ್ನಾಗಿ ಅವರು ಟ್ರೀಟ್ಮೆಂಟು ಅಂತ ಅನ್ನಿಸ್ತಾ ಇತ್ತು. ಒಂದು 7 ದಿವಸ ಆದಮೇಲೆ ಇಲ್ಲೇ ಜಾಗದಲ್ಲಿ ವಾಕಿಂಗ್ ಮಾಡೋಷ್ಟು ಆದೆ ನಾನು. ಆಮೇಲೆ ಹಂಗೆ ವಾಕಿಂಗ್ ಮಾಡ್ತಾ ಎಕ್ಸಸೈಸು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸರಿ ಹೋಗ್ತಾಯಿತ್ತು ನನಗೆ. ಹಂಗೆ ಕ್ಯೂರ್ ಆಗ್ತಾ ತುಂಬ ಚೆನ್ನಾಗಾಗುತ್ತೆ. ನಾನು ತುಂಬ ಖುಷಿನೂ ಅಂತ ಅನ್ನಿಸ್ತು ನನಗೆ. ಆಮೇಲೆ ಈಗ ಆರಾಮಾಗಿದ್ದೀನಿ. ನಾನು ಈಗ 1 ಕಿಲೋಮೀಟ್ರ್ ನಡೆಯೋಷ್ಟು ನಾನು ಆಗಿದ್ದೀನಿ. ಸ್ವಲ್ಪ ನೋವು ಬರುತ್ತಷ್ಟೆ, ಸ್ವಲ್ಪ ನಿಂತು ಹೋಗ್ತೀನಿ ಅಷ್ಟೇ. ಈಗ ಎಲ್ಲ ಆರಾಮಾಗಿದ್ದೀನಿ. ನಾನು ಜಾಯಿಂಟ್ ಪೇನ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಈಗ ಆರಾಮಾಗಿ ಓಡಾಡಿಕೊಂಡು ನನ್ನ ಕೆಲಸ ನಾನು ಮಾಡ್ಕೊಳ್ಳೋಷ್ಟು ಕ್ಯೂರ್ ಆಗಿದ್ದೀನಿ. ತುಂಬ ಥ್ಯಾಂಕ್ಸ್ ಪವಿತ್ರ ಮೇಡಮ್ಗೂ ಥ್ಯಾಂಕ್ಸ್, ಅಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಥ್ಯಾಂಕ್ಸ್. ನನ್ನನ್ನು ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಥ್ಯಾಂಕ್ ಯು ಎಲ್ಲರಿಗೂ. ಇಲ್ಲಿ ನಾನು ಆರಾಮಾಗಿದ್ದೀನಿ, ತುಂಬ ಚೆನ್ನಾಗಿ ಎಲ್ಲರೂ ನೋಡ್ಕೊತಾರೆ. ಈಗ ಯಾರಾದರೂ ನಿಮಗೇನಾದರೂ ಸಮಸ್ಯೆಗಳಿದ್ದಾಗ, ಯಾವುದೇ ರೀತಿ ಕಾಯಿಲೆಗಳಿದ್ದರೂ ಕೂಡ ಎಲ್ಲೂ ಗುಣವಾಗದ ಒಂದು ಸಮಸ್ಯೆಗೆ ಇಲ್ಲಿ ತುಂಬ ಚೆನ್ನಾಗಿರೋ ಮೆಡಿಸನ್ಸು ಮತ್ತು ಪವಿತ್ರ ಮೇಡಮ್ಮು ಸಿಬ್ಬಂದಿ ವರ್ಗದವರು ಅದನ್ನೆಲ್ಲ ಏನೇನು ಮಾಡಬೇಕು ಅಂತ ಇರುತ್ತೋ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿ ಎಲ್ಲ ನಮಗೆ ರೆಡಿ ಮಾಡ್ತಾರೆ. ಎಲ್ಲರೂ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತಲೇ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ, ಬಂದು ಎಲ್ಲರೂ ತೋರಿಸ್ಕೊಳ್ಳಿ. ನಾನು ತುಂಬ ಆರೋಗ್ಯವಾಗಿ ಚೆನ್ನಾಗಾಗಿದ್ದೀನಿ ಈಗ.